ಒಂದು ಗಂಭೀರವಾದ ಹಾಡು. ಇದು ಹಾಡಲ್ಲಿ ಬರೆದಿದ್ದೀನಿ, ನಂಗೆ ಹಾಡಕ್ಕೆ ಬರದೇ ಇರೋದ್ರಿಂದ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ತುಂಬ ಫೀಲಾಗಿ ಒಳಗೆ ಬರೆದಿರೋದು. ಅಂದರೆ ನಿನ್ನನ್ನು ನೀನು ತಳ್ಕೊಂಡು ಬಲವಂತವಾಗಿ ಕಷ್ಟಪಟ್ಟು ಬೇರೆಯವ್ರನ್ನ ಮೆಚ್ಚಿಸ್ಕೊಳಕ್ಕೆ ಹೋಗಬೇಡ. ಅವ್ರೇನಾದರೂ ಅಪ್ರಿಷಿಯೇಟ್ ಮಾಡದೇ ಇದ್ದರೆ ನಿನ್ನ ಎಫರ್ಟ್ ಎಲ್ಲನೂ ವೇಸ್ಟ್ ಆಗುತ್ತೆ. ಅವ್ರು ದೂರ ತಳ್ಳಿದ್ರೆ ನೀನು ಡಿಪ್ರೆಸ್ ಆಗ್ತೀಯಾ. ಡಿಪ್ರೆಷನ್ಗೆ ಇದೊಂದು ಕಾರಣ. ನಿನ್ನನ್ನು ನೀನು ತಳ್ಕೊಂಡು ಹೋಗಬೇಡ. ಎರಡನೇ ನುಡಿನಲ್ಲಿ ಯಾವಾಗಲೂ ನಿನ್ನ ಡಿಗ್ನಿಟಿನ, ರೆಸ್ಪೆಕ್ಟ್ನ, ಸೆಲ್ಫ್ ರೆಸ್ಪೆಕ್ಟ್ನ ನೀನು ಉಳಿಸ್ಕೊಳ್ತಾನೇ ಇರಬೇಕು. ಇಲ್ಲದ್ರೆ ನಿನಗೆ ನೀನು ವರ್ತ್ಲೆಸ್ ಅನ್ನಿಸ್ಬಿಡುತ್ತೆ. ಅದು ತುಂಬಾ ವರ್ತ್ಲೆಸ್ ಅನಿಸಿದ್ರೆ ಆ ಮಟ್ಟಕ್ಕೆ ನೀನು ಹೋಗಬಾರ್ದು. ಯಾವತ್ತೂ ನೀನು ಸೆಲ್ಫ್ ರೆಸ್ಪೆಕ್ಟ್ನ ಉಳಿಸ್ಕೊಂಡಿರು. ಓವರ್ಡೂ ಮಾಡೋಕ್ಕೆ ಹೋಗಬೇಡ ಯಾರಿಗೂ ಕೂಡ. ಅವ್ರು ಕೇರ್ ಮಾಡಲಿಲ್ವಾ, ಅವರು ಸಹನೆ ತೋರಿಸ್ಲಿಲ್ವಾ, ದಯೆ ತೋರಿಸ್ಲಿಲ್ವಾ? ಯಾಕೆಂದರೆ ಅವ್ರು ಹಾಗೆ ಮಾಡಿದಾಗ ನೀನು ನಿರಾಕರಿಸಿದ್ರು ಅಂತ ಇಟ್ಕೊ. ಅವ್ರು ನಿರಾಕರಿಸಿದಾಗ ನೀನು ನಂಬಾಗ್ಬಿಡ್ತೀಯ. ಒಂಥರ ನಿನಗೆ ಎಲ್ಲ ಎಮೋಷನ್ಸ್ ಒಂದೇ ಸತಿಗೆ ಬತ್ತು ಹೋಗುತ್ತೆ. ಆವಾಗ ಒಂಥರ ಡೆಸರ್ಟೆಡ್ ಫೀಲಿಂಗ್ ಬಂದುಬಿಡುತ್ತೆ. ಒಳ್ಳೆ ನಾನು ಎಲ್ಲೋ ಒಂದು ಕಡೆ ಸಾರಾ ಭೂಮಿನಲ್ಲಿ ಇದ್ದೀನೇನೋ, ನೀರೇ ಇಲ್ವೇನೋ, ನನಗೆ ಯಾರೂ ಗತಿನೇ ಇಲ್ವೇನೋ ಅನ್ನೋ ಥರ ಆಗಿಬಿಡುತ್ತೆ. ಹಾಗೆ ಯಾವತ್ತೂ ನಿನಗಾಗಬಾರ್ದು. ಯಾರ ಹೃದಯಕ್ಕೂ ನೀನು ಆಳಕ್ಕೆ ಹೋಗಿ ಮುಟ್ಟೋದು ಬೇಕಿಲ್ಲ. ನಿನ್ನ ಹೃದಯದ ಆಳಕ್ಕೆ ಹೋಗು. ಆವಾಗಲೇ ನಿನಗೆ ನನಗೆ ಮನೆ ಇದೆ ಅನಿಸುತ್ತೆ. ಇಲ್ಲದೆ ನಾನು ಮನೆಯೇ ಕಳ್ಕೊಂಡ್ಬಿಡ್ತೀನಿ, ಮನೆ ಇಲ್ಲ ಅನಿಸ್ಬಿಡುತ್ತೆ. ಅದಕ್ಕೆ ತುಂಬ ಮುಖ ನೋಡ್ತಾ ಇದ್ದರೆ ಆ ಮುಖ ತಿರುಗಿಸ್ಕೊಂಡು ಯಾರಾದರೂ ಹೋದಾಗ ನಿನಗೆ ಬೇಜಾರಾಗುತ್ತೆ. ಹೋಪ್ಲೆಸ್ ಆಗಿಬಿಡ್ತೀಯ. ಅದಾಗಬಾರ್ದು. ಯಾರೂ ಹೋಪ್ಲೆಸ್ ಆಗಬಾರ್ದು ಜೀವನದಲ್ಲಿ. ಆ ಹೋಪ್ ಬೆಳಕು ಅದು ಯಾವತ್ತೂ ಉಳಿದಿರಬೇಕು ಅಂತ ನನ್ನ ಆಸೆ.